ಆದಷ್ಟು ಬೇಗ ಬಂದು ಈ ಮನೆ ಸೇರುವ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು.
ಇಷ್ಟೇ ಅಲ್ಲದೆ ನನ್ನ ತಂಗಿ ಶ್ರಾವಣ ಈ ಮನೆಗೆ ಸೊಸೆಯಾಗಿ ನನ್ನ ಮೈದುನನ್ನ ಹೆಂಡತಿಯಾಗಿ ಬರಬೇಕೆನ್ನುವುದೇ ನನ್ನ ಆಸೆ ಕೂಡ. ನನ್ನ ಆಸೆ, ನನ್ನ ಗಂಡನ ಆಸೆ, ನನ್ನ ಮೈದುನರ ಆಸೆ, ಎಲ್ಲರ ಆಸೆಯನ್ನು ಈಡೇರಿಸಿ ಈ ಮನೆ ತುಂಬ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಮ್ಮ, ಕಾಪಾಡು. ಸೌಭಾಗ್ಯ, ಏ ಸೌಭಾಗ್ಯ, ಬಾಯಲ್ಲಿ ನೋಡು ನಮ್ಮ ಮನೆಗೆ ಅತಿಥಿ ಯಾರು ಬಂದಿದ್ದಾರೆಂದು. ಅದೆಷ್ಟು ಚೆನ್ನಾಗಿದೆ ಅಲ್ರಿ. ಪಾಪ ಇದನ್ನ ಯಾಕೆ ನೀವು ಹಿಡ್ಕೊಂಡು ಬರೋದಕ್ಕೆ ಹೋದ್ರಿ? ಪಾಪ ಕುರಿ ಹಿಂಡಿಬಿಟ್ಟ ಈ ಕುರಿನ ಎಳೆದುಕೊಂಡು ಬಂದಿದ್ದೀರಲ್ಲ, ನಿಮಗೆ ಪಾಪ ಅಂತ ಅನಿಸ್ತಾ ಇಲ್ವಾ? ಹುಚ್ಚಿ, ನಿನಗೆ ಮರು ಹೆಚ್ಚು. ನಿನ್ನೆಯೇ ನೀನು ನನಗೆ ಹೇಳಲವೇ, ನಾಳೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇದೆ, ಮನೆಗೆ ಬೇಗ ಬಂದ್ಬಿಡು ಅಂತ. ಅದಕ್ಕಾಗಿ ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯನ್ನೇ ನಾನು ಮನೆಗೆ ಕರೆತಂದಿರುವೆನು. ಯಾವುದೋ ಫೋಟೋ ಕಲ್ಲು ಮೂರ್ತಿಗೆ ಪೂಜೆ ಮಾಡುವ ಬದಲು ರೈತನ ಹೆಗಲಿಗೆ ಹೆಗಲು ಕೊಡುವ ಎತ್ತುಗಳಿಗೆ ಪೂಜೆ ಮಾಡಿ, ಅಥವಾ ಸಕಲ ಜೀವರಾಶಿಗಳಿಗೆ ಜೀವರಾಶಿ ಪವಿತ್ರ ಪ್ರಾಣಿಗಳಿಗೆ ಪೂಜೆ ಮಾಡಿ ನಾವು ಸಂತೋಷದಿಂದ ಕಾಲವನ್ನು ಕಳೆಯೋಣ. ಬಾ, ಈ ಪ್ರಾಣಿಗಳಿಗೆ ಪೂಜೆ ಮಾಡಿ ಇಂದಿನ ಲಕ್ಷ್ಮೀ ಪೂಜೆಯನ್ನು ಆರಂಭಿಸೋಣ. ಮೆಚ್ಚಿದೆ ಸ್ವಾಮಿ, ಈ ನಿಮ್ಮ ಮಮಕಾರದ ಮಾತಿಗೆ ನಾನು ಕೂಡ ಮೆಚ್ಚಿಕೊಂಡೆ. ನಿಜ, ನೀವು ಹೇಳೋ ಮಾತು ಸತ್ಯ. ಈ ರೈತರ ಬಾಳಿಗೆ ಕಣ್ಣಾಗಿದೆ ಈ ಕುರಿಯನ್ನು ತಂದು ನೀವು ನನ್ನ ಆಸೆಯನ್ನೇ ಈಡೇರಿಸ್ಬಿಟ್ಟು ಅಂತೂ ಈ ಮನೆಗೆ ಮಹಾಲಕ್ಷ್ಮಿಯನ್ನೇ ಕರೆದುಕೊಂಡು ಬಂದಿದ್ದೀರಾ. ಹಾಗಿದ್ರೆ ಮತ್ತೆ ಕಿತ್ತಡ ಆದಷ್ಟು ಬೇಗ ಈ ತಾಯಿಯ ಪೂಜೆ ಮಾಡ್ತೀನಿ, ಕರೆದುಕೊಂಡು ಕನ್ನಡತಿ ಕನ್ನಡತಿ ಈ ಕಣ್ಣು ತೆರೆದು ನೋಡು, ಈ ನನಗೆ ಬರ್ಬೇಕಾದ್ರೆ ಹೂ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದೆ, ತಂದ್ರ? ಅಯ್ಯೋ, ಬರುವ ಆತುರದಲ್ಲಿ ಹೂವನ್ನು ಮರೆತು ಬಿಟ್ಟಿದ್ದೆ. ಹಾ, ಯಾವಾಗ ನೋಡಿದ್ರು ನಿಮಗೆ ಇದೇ ಮರುಗು. ಗಂಡನ ಕೈಯಿಂದ ಹೆಂಡತಿ ಮುಡಿಗೆ ಹೂವನ್ನು ಮುಡ್ಕೊಂಡ್ರೆ ಅದು ಪುಣ್ಯ ಅಂತ, ಅದು ಸೂರ್ಯಾಸ್ತ ಆಗುವವರೆಗೂ ಬಾಡುವುದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಎಲ್ಲಿ ಬಿಡು ಸೌಭಾಗ್ಯ, ಮನೆಯಲ್ಲಿ ನಮ್ಮ ತಮ್ಮ ಕರ್ಣೆಯಲ್ಲಿ ಇಲ್ಲ, ಇವತ್ತು ರಕ್ಷಾ ಬಂಧನ ಅಲ್ಲವೇ? ಅದಕ್ಕಾಗಿ ನಮ್ಮ ಅಣ್ಣನೆಲ್ಲ ಕರೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ, ಇನ್ನೂ ಕೂಡ ಬಂದಿಲ್ಲ. ಓಹೋ, ಹಾಗಾದರೆ ಮನೆಯಲ್ಲಿ ಕರ್ಣ ಇಲ್ಲ. ಈ ರೈತನ ರಂಬೆ ನನ್ನ ಮನ ತಣಿಸು ಬಾ ಇದೆ. ಬಂಗಾರದ
ಇಲ್ಲಿ ತಂದಾನೆ ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದಾನೆ ನಿನ್ನ ಅಂದವ ನೋಡಿ ನಾನು ಕವಿಯಾಗಲ್ಲ ಅಂದಕ್ಕೆ ಅಂದ ತಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ನಮ್ಮೂರ ಶಿಲ್ಪ ನೀನು ಕೇಳಿರೋ ಚೆಲುವೆ ಬೇರೂರು ಕಡೆ ಬೇರು ಯಾಕೆ ಹೇಳಿ ನಮ್ಮೂರ ಬೊಂಬೆ ನೀನು ಕೇಳಿರೋ ಚೆಲುವೆ ರಮ್ಮೇರುವ ಶೀಲು ಯಾಕೆ ಹೇಳಿ ನವಿಲು ಕೂಡ ಮಳೆಗೆ ಕಾಯದೆ ನಿನ್ನ ಅಂಗ ನೋಡಿ ಕುಣಿತಲ್ಲಿ ಚೆಲುವೆ ಓ ರಾಜ್ಕುಮಾರಿ ಓ ರಾಜ್ಕುಮಾರಿ ಊರಿಗೆ ಮೆರುಗು ಬಂದಾಗಿ ನಿನ್ನ ನಗುವ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ಕವಿಯಾದಲ್ಲ ಅಂದಕ್ಕೆ ಅಂದದಂದ ತಂದಾನ ಅಂದದ ಬೊಂಬೆಗೆ ಗಂಧದ ಶೃಂಗಾರ ಚಂದದ ಬೊಂಬೆಗೆ ಹೂವಿನ ವಯ್ಯಾರ ದಡಕ್ಕೆ ಬಂದ ಅಲೆಗಳು ಹಿಂದೆ ಹೋಗದೆ ಮೈ ಮರೆತಿವೆ ಯಾಕೆ ಹೇಳಿ ಚಿರುವೆ ಆಕಾಶದಲ್ಲಿ ನಮ್ಮ ಸೂರ್ಯ ಮುಳುಗದೆ ಮೈ ಮರೆತನು ಯಾಕೆ ಹೇಳಿ ಚಿರುವೆ ನಿನ್ನ ಅಂದ ಚಂದಾನೆ ಅದಕ್ಕೆ ಕಾರಣ ಚೆಲುವೆ ಓ ರಾಜ್ಕುಮಾರಿ ಓ ರಾಜ್ಕುಮಾರಿ ಊರಿಗೆ ಮೆರುಗು ಬಂದಾಗಿ ನಿನ್ನ ನಗುವ ಬಂಗಾರ ಮೌನ ಅಲಂಕಾರ ನಿನ್ನ ಅಂದವ ನೋಡಿ ನಾನು ಕವಿಯಾದಲ್ಲ ಅಂದಕ್ಕೆ ಅಂದ ತಂದ ತಂದಾನ ಬಂದಾಗ ಹಗಲಲ್ಲಿ ಬೆಳಕು ಚಂದ್ರ ಬಂದಾಗ ಇರುಳಲ್ಲಿ ಬೆಳಕು ದೇವಲೋಕದಂತಿರುವ ಈ ಮನೆಯಲ್ಲಿ ಪಾರ್ವತಿ ಪರಮೇಶ್ವರಂತ ಅಣ್ಣ ಅತ್ತಿಗಿರುವಾಗ ಹಗಲಿರುಳು ಬೆಳಕು ಅಣ್ಣ ಅತ್ತಿಗೆಮ್ಮ ಈ ನಿಮ್ಮಿಬ್ಬರ ವೃತ್ತವನ್ನು ಕಣ್ತುಂಬಾ ನೋಡಿ ಈ ನನ್ನ ಎರಡು ಕಣ್ಣುಗಳು ಪಾವನವಾದವು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಪ್ಪ ಇದ್ರಲ್ಲಿ ನನ್ನದು ಯಾವ ತಪ್ಪು ಇಲ್ಲ ಇದು ಎಲ್ಲಿದ್ದಾರಲ್ಲ ಎಲ್ಲ ಇವ್ರ ಚಪಲತೆ ಅಷ್ಟೇ ಕ್ರಾಂತಿ ಚಪಲತೆಯೇನು ಹೌದು ನಿನ್ನ ಅತ್ತಿಗೆಯ ಬಾಯಿಂದ ಹಾಡು ಕೇಳದೆ ಬಹಳ ದಿನಗಳಾಗಿದ್ದವು ಹಾಗಾಗಿ ಒಂದೆರಡು ಸ್ಟಪ್ ಹಾಕಿದೆವು ಅಷ್ಟೇ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅದು ಎಂತ ಮಾತನಾಡಿ ಯಾವೆಟ್ಟಪ್ಪ ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗುತ್ತಾ ನೆಲೆಯುತ್ತಾ ಹಾಡುತ್ತಾ ಕುಣಿಯುತ್ತಾ ಇದ್ದಾಗಲೇ ಮನೆಯಲ್ಲಿ ಸಂಸಾರವು ಸರಳವಾಗಿ ಸಾಗಬಹುದು ಜಗಳ ಜಂಜಾಟವು ಬಾರದಂತೆ ನಡೆದುಕೊಂಡು ಹೋದರೆ 100 ವರ್ಷ ಬಾಳಿ ಬದುಕಬಹುದು ಎಂದು ಹೇಳಾರ ಆ ಬಲ್ಲವರು ಭೀಮರಾಯ್ ಮುಂಡು 100 ಅಡಿಗೆ ಚಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲು ಮಾಡಿ ಮಲಗಿದವ ವೈದ್ಯರ ಗಂಡ ಎಂದ ಆ ಸರ್ವಜ್ಞ ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ ನಗುತ್ತಾ ಬಾಳಿದರೆ 100 ಮಡಿಯಷ್ಟು ಹೆಚ್ಚಾಗುತ್ತದೆ ಆ ಆರೋಗ್ಯ ಭೀಮರಾಯ್ 100 ಮಡಿ ಅಷ್ಟೇ ಇಲ್ಲ ಈ ಅರಮನೆ ಅಂತ ಮನೆಯಲ್ಲಿ ಸದಾಕಾಲ ಸುಖ ಸಂತೋಷನಗೂ ಯಾವಾಗ್ಲೂ ಇದೇ ರೀತಿ ಇರುತ್ತೆ ಅಂತ ನನ್ನ ಮನಸ್ಸು ಕೂಡ ಹೇಳ್ತಾ ಇದೆ
ಅಂತೂ ಇಂಥ ಮನೆಗೆ ನನ್ನನ್ನ ಸೊಸೆಯನ್ನಾಗಿ ಮಾಡಿಕೊಟ್ಟು ಕಳಿಸಿದ್ದೀರ. ನಿನಗೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ. ಇವತ್ತಿಗೆ ನನ್ನ ಜನ್ಮ ಪಾವನವಾಯಿತು. ಇಂಥ ಮನೆಯಲ್ಲಿ ನಾನು ಸೊಸೆಯಾಗಿ ಈ ಮನೆಯ ಸೇವೆಯನ್ನು ಮಾಡ್ತಾ ಇದ್ದೀನಲ್ಲ, ನಿಜವಾಗ್ಲೂ ನಾನೇ ಭಾಗ್ಯಶಾಲಿ. ಬೆಳಕು ಬೆಳಕು ಬದುಕಿಗೆ ದಾರಿಯ ದೀಪ, ಅಭಿವೃದ್ಧಿಗೆ ಆಸನೆ ದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ಶ್ರಾವಣಿ ಶಿಕ್ಷಣ ಮುಗಿದ ತಕ್ಷಣ ಖಂಡಿತ ನಿಮ್ಮ ಆಸೆಗೂ ಈಡೇರಿಸ್ತೀನಿ. ಏನಂತೆ ಕ್ರಾಂತಿ? ಇದೊಂದು ವಿಷಯದಾಗ ನನ್ನನ್ನು ಬಿಡಿಸಬೇಡಿ. ನಾನು ಬಹಳಷ್ಟು ಸಲ ಅತ್ತಿಗೆಗೆ ಹೇಳ್ತಾ ಇರ್ತೀನಿ, ಅವಳ ವಿದ್ಯಾವಂತೆ, ನಾನು ಹಳ್ಳಿಯ ಒಬ್ಬ. ನಮ್ಮಿಬ್ಬರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲದೆ ನನ್ನ ಛಲ ನನ್ನ ತಮ್ಮ ಕರ್ಣ ಸಿಗುವವರೆಗೂ ನಾನು ಮದುವೆಯಾಗಲ್ಲಂತ ಶಪಥ ಮಾಡಿದ್ದೇನೆ. ನಿನ್ ಇಚ್ಛೆ ಇದ್ದಂತೆ ಆಗ್ಲಿ. ಸರಿ ತಾನೇ? ರೀ, ನೋಡ್ತಾ ಇದ್ದೆ ನನ್ನಣ್ಣ ಈ ಮನೆಗೆ ಯಾವ ಹಬ್ಬಕ್ಕೆ ಬರ್ತಾ ಇದ್ರು ಇಂದು ರಕ್ಷಾಬಂಧನ ಅಂದ್ಮೇಲೆ ಈ ತಂಗಿ ಕೈಯಾರಿ ರಾಕೆಟ್ ಕಟ್ಟಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಭೀಮರಾಯ್, ಹೌದಮ್ಮ, ನೀನು ಪುಣ್ಯವಂತ. ನಿನಗೆ ಇಬ್ಬಿಬ್ಬರು ತಂಗಿಯರನ್ನು ಹೊಂದಿರುವರು. ಹಾಗಾಗಿ ನೀನು ಪ್ರತಿ ವರ್ಷ ಈ ರಕ್ಷಾಬಂಧನಕ್ಕೆ ಬಂದು ನಿನ್ನ ತಂಗಿ ಕೈಯಿಂದ ರಾಖಿ ಕಟ್ಟಿಸುವಲ್ಲ. ಹೌದಮ್ಮ ತಂಗಿ, ಪ್ರತಿಯೊಬ್ಬ ಸಹೋದರ ಸಹೋದರಿ ನಡುವಿನ ಅತ್ಯಮೂಲ್ಯವಾದ ಈ ಬಂಧನವೇ ರಕ್ಷಾಬಂಧನಮ್ಮ. ಈ ಬಂಧನದಿಂದ ಅಣ್ಣನ ಆರೋಗ್ಯವು ಹೆಚ್ಚಾಗಿ ಸಹೋದರಿಗೆ ರಕ್ಷ ಕವಚವಾಗಿ ಬಾಳೆಂದು ಹಾರೈಸುವ ನನ್ನ ಮುದ್ದು ತಂಗಿಯ ಮುಂದೆ ಎಲ್ಲವೂ ಶೂನ್ಯಮ್ಮ, ಎಲ್ಲವೂ ಶೂನ್ಯ. ಸೌಭಾಗ್ಯ, ರಕ್ಷಾಬಂಧನದ ಈ ಶುಭ ದಿನದಲ್ಲಿ ನಿನ್ನ ಅಣ್ಣನಿಗೆ ರಾಖಿ ಕಟ್ಟಿ ನಿನ್ನ ಅಣ್ಣನಿಗೆ ಆಶೀರ್ವಾದ ಮಾಡಮ್ಮ.
ಈ ರಾತ್ರಿ ಹಬ್ಬ ಬಂದಿತ್ತು ಸೋದರಿಗೆ ಒಂದು ಬಂದಿತ್ತು ಈ ರಾತ್ರಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಕಣ್ಣಿಗೆ ಗೌರವದ ನೀನು ಅಣ್ಣ ಅಣ್ಣ ಅನ್ನೋದು ನನಗೆ ಗೋಕಾರ ನನ್ನ ನಿರಂತರ ನಿನಗಾದ ಆಯುಷ್ಮಾನ್ ಭವ ಭೀಮ್ರಾಯ್, ಈ ಸಂತೋಷದ ಸಂಭ್ರಮದಲ್ಲಿ ನಿನಗೊಂದು ಖುಷಿಯ ವಿಚಾರ ಹೇಳೋದೈತೆ. ಖುಷಿ ಸುದ್ದಿನ ಸಂತೋಷಕ್ಕಿಂತ ಮಿಗಿಲಾದ ಖುಷಿ ಸುದ್ದಿ ಅದು ಯಾವುದು ಮಾವ? ಹೇಳು ಮಾವ, ಹೇಳು. ಸೌಭಾಗ್ಯ, ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳು? ಯಾಕೆ ನಿನ್ನ ಅಣ್ಣನ ಮುಂದೆ ಹೇಳೋದಕ್ಕೆ ನನಗೆ ನಾಚಿಕೆಯೇ? ಹೋಗಲಿ ಬಿಡಿ ಭೀಮರಾಯ್, ನಿನ್ನ ತಂಗಿ ಈಗ 3 ತಿಂಗಳು ಗರ್ಭಿಣಿ. ಈಗ ನಾನು ಕಾಕಾಕತ್ತೀನಿ ಮಾವ. ಇದೇನು ಕುಸ್ತಿ ಕಣ ಅನ್ಕೊಂಡಿಯಾ? ನಾನೇನು ಕಣ್ಣಿನ, ನಾನು ಸೋದರ ಮಾವ ಆಗ್ತಾ ಇದ್ದೀನಿ. ತಂಗಮ್ಮ, ಇಂಥ ಸುಸಂದರ್ಭದಲ್ಲಿ ನಿನ್ನ ಅಣ್ಣನಿಗೆ ಮರೆಯಲಾಗದಂತ ನೆನಪಿನ ಕಾಣಿಕೆ ಕೊಟ್ಟಿಯಮ್ಮ, ನೆನಪಿನ ಕಾಣಿಕೆ ಕೊಟ್ಟಿ. ತಂಗಮ್ಮ, ನೀನು ಹಳಬೇಡ. ಅವರ ಮನೆಯಲ್ಲಿ ತಾಯಿ ಇಲ್ಲ ಎಂದು ನೀನು ಕೊರಗಬೇಡಮ್ಮ, ನೀನು ಕೊರಗಬೇಡ. ನಿನ್ನ ಚೊಚ್ಚಲ ಎರಿಗೆ ನನ್ನ ಮನೆಯಲ್ಲಿ ಮಾಡಿಸ್ತೀನಿ ತಂಗಮ್ಮ, ನನ್ನ ಮನೆಯಲ್ಲಿ ಮಾಡಿಸ್ತೀನಿ. ಶ್ರೀಮಂತ ಕಾರ್ಯಕ್ರಮ ಹತ್ತೂರಿಯಿಂದ ಧಾಮ್ ಧೂಮ್ ಎಂದು ಹತ್ತೂರಿಯಿಂದ ಮಾಡಿಸ್ತೀನಿ ತಂಗಿ, ನಾನು ಮಾಡಿಸ್ತೀನಮ್ಮ. ನನ್ನ ಹಳಿಯನಿಗೆ ಹಾಲಗಡಗ, ಬೆಳ್ಳಿ ಉಡುವಾರ, ಬಂಗಾರದ ಚೈನ ನಾನು ತಂದು ಹಾಕ್ತೀನಮ್ಮ. ನನ್ನ ಹಳಿಯನ ಬೆಳ್ಳಿಯ ತೊಟ್ಟಲದಲ್ಲಿ ಹಾಕಿ ನಾನು ತೂಗುತ್ತೀನಮ್ಮ, ನಾನು ತೂಗುತ್ತೀನಿ. ಇಷ್ಟಕ್ಕ ಸಂತೋಷನಾ ತಾಯಿ? ಈ ಸಂತೋಷಕ್ಕೆ ವಿಶೇಷವಾದದ್ದು ಇದೆಯೋ ಅಥವಾ? ಖಂಡಿತವಾಗ್ಲೂ ಇದೆ. ನಿನಗೆ ತುಂಬಾ ಆಸೆ ಅಂತ ಹೋಳಿಗೆ, ಮಾವಿನ ಹಣ್ಣಿನ ಶೀಕರಣೆ ಮಾಡಿಟ್ಟಿದ್ದೀನಿ, ರೆಡಿ ಊಟ ಮಾಡಿ. ಆಹಾ, ನಾನು ಬರೋದಿಲ್ಲ ಅತ್ತಿಗೆಮ್ಮ. ನಂದ ಗೋಕಲದಂತಿದ್ದ ಈ ಅರಮನೆಗೆ ಪುಟ್ಟ ಪುಟ್ಟ ಹೆಜ್ಜೆಡಲು ಪುಟ್ಟ ಕೃಷ್ಣ ಬರುವ ಸಿಹಿ ಸುದ್ದಿ ಕೇಳಿ ಎಲ್ಲಿಲ್ಲದ ಖುಷಿಯಾಗೈತಿ. ನಿಮ್ಮ ಮಧುರ ಕಂಠದಿಂದ ಒಂದು ಹಾಡು ಕೇಳದೆ ನಾನು ಊಟ ಮಾಡುವುದಿಲ್ಲ ಅತ್ತಿಗೆಮ್ಮ, ಊಟ ಮಾಡುವುದಿಲ್ಲ. ಆಯ್ತಪ್ಪ, ನೀನ್ ಇಷ್ಟೊಂದು ಹಠ ಮಾಡ್ತೀಯ ಅಂದ್ಮೇಲೆ ಸರಿ, ನೀನು ಇಷ್ಟದಂತೆ ಆಗಿ. ಭೂಪ
ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಎತ್ತು ಕೊಡೆ ನೀನಾರತಿ ಹಿರಿಯರನ್ನು ಗೌರವಿಸೋ ಅಮ್ಮಯ್ಯನ ನಡತೆಯಂತೆ ಹತ್ತೂರ ಮುತ್ತಾರನ್ನ ಎತ್ತು ಕೊಡೆ ನೀ ಗೌಡತಿ ಹೆಂಡತಿ ಜಾಣೆಯು ಅರ್ಥ ಮಾಡಿಕೊಂಡು ಬನ್ನಿ, ಈ ಸಂತೋಷದ ಸಂಭ್ರಮದಲ್ಲಿ ಮನೆಯಲ್ಲಿ ಹೋಳಿಗೆ ಪಾಯಸ ಮಾಡಿದ್ದೇವೆ, ಊಟ ಮಾಡಿಕೊಂಡು ಹೋಗೋಣ ಭೀಮರಾಯ್. ರಾಜ್ ಗರುಡ ರಾಜ ಈ ಗರುಡ ರಾಜನ ಹೆಸರು ಕೇಳಿದರೆ ಈ ನಾಡಿನಲ್ಲಿ ನರ ನಾಡಿಗಳ ಗಡಗಡನೆ ನಡುಗುತ್ತವೆ. ಅಂತೆಯೇ ಈ ಭಾಗದಲ್ಲಿ ರುದ್ರಯ್ಯನ ಎಮ್ಮೆಲೆ ರುದ್ರಯ್ಯನ ಆಪ್ತ ಸ್ನೇಹಿತನಾಗಿ ಕಾಲಿಟ್ಟಿರುವುದೇ ಈ ರುದ್ರಯ್ಯನ ಒಂದೇ ಒಂದು ಆಸೆಗೋಸ್ಕರ. ನನ್ನ ವಿರುದ್ಧವಾಗಿ ಕುಸ್ತಿಯ ಕಣದಲ್ಲಿ ಕ್ರಾಂತಿ ಎಂಬವನ ಭ್ರಾಂತಿ ಬಿಡಿಸಿ ಕಣಕ್ಕೆನೆ ಶೆಟ್ಟು ಹೊಡೆದು ಗೆದ್ದ ನಂತರ ಆ ಪೈಲ್ವಾನ್ ಭೀಮರಾಯನ ಮರಣ ಲೇ ಸೌಭಾಗ್ಯ, ನೀನು ಈ ಗೌಡರಾಜನ ಕಣ್ಣಲ್ಲಿ ನೆಟ್ಟರಂಬೆ. ಆ ರಂಬೆಯ ಒಡೆಯನಾದ ಬೆಟ್ಟ
ಗರ್ಜಿಸಿದ ಗರುಡ ರಾಜ್ಯನಲ್ಲ. ದಯವಿಟ್ಟು ಕಲಾಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ರೀ. ನಾಟಕದ ಕ್ಯಾಸೆಟ್ ಮಾಡ್ಸಕತ್ತಾರ ಹುಡುಗರು, ಇಲ್ಲಿ ಮುಂದೆ ದಯವಿಟ್ಟು ಯಾರು ತಿರುಗಾಡ್ಬಾರ್ರಿ. ಕೈ ಮುಗಿತೀನಿ ಅಪ್ಪ. ಮಹಾಭಾರತದಲ್ಲಿ ದಾನ ಶೂರ ವೀರ ಎಂದು ಹೆಸರಾದವನು ಆ ಕರ್ಣ. ಈ ಕಲಿಯುಗದಲ್ಲಿ ಕೆಟ್ಟ ಕೆಲಸ ಮಾಡುವ ನರಧಾಮರ ಶಿರ ಕತ್ತರಿಸಲು ಹುಟ್ಟಿ ಬಂದಿರುವನು ಈ ಕರ್ಣ. ಈ ಕಲಿಯುಗದ ಅಧಿಪತಿಯಾಗಿ ಈ ಕಣ್ಣಿಗೆ ಕಾಣದ ಕಲಿಯುಗಕ್ಕೆ ಕಾಲಿಟ್ಟಿರುವನು ಈ ಕರ್ಣನ ಉದ್ದೇಶ ಒಂದೇ. ನಾನು ಎಂದು ಮೆರೆಯುವ ನಾನು ಎಂದು ಮೆರೆಯುವ ನಾಮಾರ್ಧರ ಪಾಲಿಗೆ ಅವರ ತಲೆ ಬೂಡಿಯನ್ನು ಧ್ವಂಸ ಮಾಡುವ ಕಂಸ ಈ ಕಾರಣ. ದೇಶಕ್ಕೆ ಅನ್ನ ಹಾಕುವವನು ರೈತನೊಬ್ಬ, ದೇವರಿಗೆ ಸಮಾನ. ಇಡೀ ನಮ್ಮ ಭಾರತ ದೇಶವನ್ನು ಕಾಪಾಡುವ ಯೋಧ ಅವನೊಬ್ಬ ದೇವರೇ. ಅದರಂತೆ ಈ ನಮ್ಮ ಭಾರತ ದೇಶವನ್ನು ವಿಶ್ವಗುರು ಮಾಡಲು ಹೊರಟ ಮೋದಿಜಿ ಕೂಡ ಒಬ್ಬ ದೇವರೇ. ನನ್ನ ಸತ್ತ ನಾಮಾರ್ಧನನ ಮಕ್ಕಳೇ, ಅನ್ಯಾಯವಾಗಿ ಪ್ರೀತಿಯ ಬಲೆ ಬೀಸಿ ಕಂಡ ಹೆಣ್ಣನ್ನ ಗುಂಡಿಕ್ಕಿ ಕೊಲ್ಲುವ ನಿಮ್ಮಂತವರನ್ನು ತಡೆಬಡಿಯುವುದಕ್ಕೆ ಈ ನವಯುಗ ಕಲಿಯುಗಕ್ಕೆ ಕಾಲಿಟ್ಟಿರುವನ ಈ ಕರ್ಣ. ಲೇ ರುದ್ರ್ಯ,
ರಾಮಾಯಣದ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಕಂಡ. ಪಗಲು ಆಟದಲ್ಲಿ ಸೋತ ಪಾಂಡವರು ಕೌರವರ ಮೋಸಕ್ಕೆ ಬಲಿಯಾಗಿ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದರು. ಅಂದು ಇದೇ ರುದ್ರಯ್ಯ ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿ 18 ವರ್ಷ ಬಾಲ ಅಪರಾಧಿಯನ್ನಾಗಿ ಮಾಡಿದ ಅದೇ ಸೇಡಿಗಾಗಿ ಆ ರುದ್ರಯ್ಯನನ್ನ ಧ್ವಂಸ ಮಾಡುವುದಕ್ಕೆ ಆಗಮಿಸಿದ್ದಾನೆ ಈ ಕಲಿಯುಗದ ಕಾರಣ. ಇವನು ಸೈಲೆಂಟ್ ಆಗಿದ್ರೆ ಬರೀ ಕರ್ಣ, ವೈಲೆಂಟ್ ಆಗೆ ಅಲ್ಲ ರಾವಣ ಹೇ ಬ್ರಹ್ಮ